ಆಮೇಲೆ 10ನೇ ಕ್ಲಾಸ್ ರಿಸಲ್ಟ್ಸ್ ಬಂತು. ಅದಾದ್ಮೇಲೆ ಕಾಲೇಜ್ ಸೇರ್ಕೋಬೇಕಾಗಿ ಇನ್ ಬಿಟ್ವೀನ್ ಏನಾಯ್ತು, ಬ್ರಹ್ಮಚಾರಿ ಶರಣಾದ ಅಂತ PG ಉಡಾ ಹೊಸದವ್ರದ್ದು ಒಂದು ನಾಟಕ ಇದೆ, ಸ್ಮಾಲ್ ಬ್ಯಾಚುಲರ್ ಅಂತ. ಅದನ್ನ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ, ಶ್ರೀನಿವಾಸ್ ಪ್ರಭು ನಿರ್ದೇಶನ. ಅದರಲ್ಲಿ ಕಳ್ಳಿ ಪಾತ್ರ ಮಾಡಿದ್ದೇವೆ, ಚೆನ್ನಿ ಅಂತ ಕಳ್ಳಿ ಪಾತ್ರ. ದೂರದರ್ಶನಲ್ಲಿ ಅದು ಶೂಟ್ ಮಾಡಿದ್ರು. ದಟ್ ವಾಸ್ ಮೈ ಲೈಫ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಫೇಸಿಂಗ್ ದ ಕ್ಯಾಮ್ರಾ. ಸೂಪರ್. ಅಲ್ಲಿವರೆಗೂ ನನ್ನ ಕ್ಯಾಮ್ರಾ ಅಂದ್ರೆ ಏನು, ಶೂಟಿಂಗ್ ಅಂದ್ರೆ ಏನು, ಸ್ಟುಡಿಯೋ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಇನ್ನು PUC ಇನ್ನೇನು ಸೇರ್ಕೋಬೇಕು ಅನ್ನೋವಾಗ ಇದೆಲ್ಲ ಆಗಿ ಅಲ್ಲಿ ಹೋದೆ, ನೋಡಿದೆ, ಎಲ್ಲ ಆಯಿತು. ನಾನು ಮಾಡಬೇಕಾ ಸರ್ ಅಂತ ನಾನು ಕೇಳಿದೆ. ಶೂಟಿಂಗ್ ಶುರು ಆಗೋಣ 5 ನಿಮಿಷದಲ್ಲಿ, ಈಗ ನೀನು ಮಾಡ್ಬೇಕಂತ ಪ್ರಶ್ನೆ ಕೇಳ್ತಿದ್ಯಾ ಅಂತ. ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ವಿ. ಅದಾದಮೇಲೆ ಅದಕ್ಕೆ ನನಗೆ ಮನೆಗೆ ಚೆಕ್ ಬಂದಿತ್ತು, ಪೇಮೆಂಟು 500 ರೂಪಾಯಿ ಇತ್ತು. ನಮಗೆ ಶಾಕು, 500 ರೂಪಾಯಿ ಕೊಟ್ಟರು ಅಂತ. ನನಗೆ ಆ್ಯಕ್ಟಿಂಗ್ ಮಾಡಿದ್ರೆ ದುಡ್ಡು ಕೊಡ್ತಾರ ಅಂತ ನಾನು, ನಾಟಕದಲ್ಲಿ ದುಡ್ಡಿಲ್ಲ. ಇದು ದೂರದರ್ಶನ ಶೂಟ್ ಮಾಡಿದ್ದಲ್ವಾ, ಸೊ 500 ರೂಪಾಯಿ ಕೊಟ್ಟರು. 500 ರೂಪಾಯಿ ಇದು ಮಾಡಿಸ್ಕೊಂಡು, ಕ್ಯಾಶ್ ಮಾಡಿಸ್ಕೊಂಡು ನಾನು ಹೋಗಿ ಫಸ್ಟ್ PUC ಅಡ್ಮಿಷನ್ ಮಾಡಿಕೊಂಡೆ. ಸೊ ಫ್ರಮ್ ದಟ್ ಡೇ ಟು ಟಿಲ್ ಟುಡೇ ಯಾರ ದುಡ್ಡಲ್ಲೂ ನಾನು ಏನು ಅಡ್ಮಿಷನ್ ಮಾಡ್ಕೋಬೇಕು ದುಡ್ಡು ಕೊಡಿ, ಅಥವಾ ಇದನ್ನು ತಗೋಬೇಕು ದುಡ್ಡು ಕೊಡಿ, ಅಥವಾ ಏನಾರು ಎಲ್ಲ ಹೋಗ್ಬೇಕು, ನೋ, ಸ್ಟಿಲ್ ಟುಡೇ ಐ ಆಮ್ ನಾಟ್. ಅವತ್ತಿಂದಾನೇ ಇಂಡಿಪೆಂಡೆಂಟ್.